ಯಾರು ಶ್ರೀನಿವಾಸ್ ಅಂತೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ಫಾರಿನ್ ಅಳಿಯನ್ ಹುಟ್ಬಿಟ್ಟಿದ್ದೀರಾ? ನಮ್ಮನ್ನು ನಿಮ್ಮ ಅಳಿಯಂದ್ರಿಗೆ ಪರಿಚಯ ಮಾಡಿಸಿ. ನಿಮ್ ಮಗಳು ತುಂಬಾ ಅದೃಷ್ಟವಂತೆ. ಎಲ್ರಿಗೂ ಇಂಥ ಸಂಬಂಧ ಸಿಗಲ್ಲ ಸರ್. ಕಂಗ್ರಾಚುಲೇಷನ್ಸ್. ಸಾರಿ, ಟೆನ್ಷನ್ ಕೂಗಾಡ್ಬಿಟ್ಟೆ. ಬಾ ಬಾ ಬಾ. ಕೂತ್ಕೋ. ಬೇಸರ ಮಾಡ್ಕೋಬೇಡ. ನಿನ್ ಮೇಲೆ ಕೂಗಾಡಿದ್ರು ಬೇಸರ ಆಗೋದು ಅಪ್ಪಂಗೆ ಅಲ್ವೇನೋ. ಅಪ್ಪ ಏನೇ ಹೇಳಿದ್ರು ನನ್ನ ಮಗಳು ಇಲ್ಲ ಅನ್ನೋಲ್ಲ ನಂಬಿಕೆ ನನಗೆ. ಆ ನಂಬಿಕೆ ಸುಳ್ಳಲ್ಲ ತಾನೆ? ಏಯ್, ಯಾಕೆ ಸುಮ್ಮನಿದೀಯಾ? ಏನಾದ್ರೂ ಮಾತಾಡು. ದಾಕ್ಷ, ನಾನು ಮಾತಾಡ್ತಾ ಇದ್ದೀನಿ ತಾನೆ. ಅಪ್ಪ, ಮದ್ವೆ ಎಲ್ಲ ಈಗ ಯಾಕೆ? ನಾನಿನ್ನೂ ಕಲಿಯೋದು ತುಂಬಾ ಇದೆ. ಮನುಷ್ಯ ಎಷ್ಟೇ ಸಾಧನೆ ಮಾಡಿದ್ರು ಕಡೆಗೆ ಅವ್ನ ಮನಸ್ಸು ಹುಡುಕೋದು ಏನನ್ನ ಹೇಳು? ನೆಮ್ಮದಿನ. ಆ ನೆಮ್ಮದಿ ಎಲ್ಲಿ ಸಿಕ್ಕುತ್ತೆ? ಒಳ್ಳೆ ಸಂಸಾರದಲ್ಲಿ. ನಿಮ್ಮಮ್ಮನು ನಿನ್ನ ಹಾಗೆ ಮದುವೆಗೆ ಮುಂಚೆ ಏನೇನೋ ಮಾಡಬೇಕು ಅಂತ ಕನ್ಸ್ಕೊಂಡಿಲ್ಲ. ನನ್ನ ಮದುವೆ ಆದ್ಮೇಲೆ ನಿಮ್ಮಮ್ಮ ನೆಮ್ಮದಿಯಾಗಿದ್ದಾಳೋ ಇಲ್ವಾ ಕೇಳು? ದಾಕ್ಷು, ನಿಮ್ಮಮ್ಮನ್ ಬಿಡಮ್ಮ, ನಿಮ್ಮ ಅಕ್ಕಿ ಕೇಳು. ಬಿಡಮ್ಮ ದಿವ್ಯಾ, ನೀನ್ ಅದೇನೋ ಆಗ್ಬೇಕು ಅಂತಿದ್ಯಲ್ಲಮ್ಮ. ಹಾ ಮಾವ, ಸಾಫ್ಟ್ ಸ್ಕಿಲ್ ಮೆಂಟರ್. ಅದೇ. ಈಗ ನೀನು ಮದುವೆ ಆದ್ಮೇಲೆ ನೆಮ್ಮದಿಯಾಗಿ ಸಂತೋಷವಾಗಿ ಇದೆಯಾ ತಾನೆ? ನನ್ನ ಮಗ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಂತಾನೆ. ಹೌದು ಮಾವ. ಅಪ್ಪ ಪ್ಲೀಸ್. ಚಂದುಮ್ಮ, ಎಲ್ರಿಗೂ ಇಂಥ ಸಂಬಂಧ ಸಿಗಲ್ಲ ಕಣೋ. ಹುಡುಗ ನೋಡಿದ್ರೆ ನೀನು ಒಪ್ಕೊಳ್ತೀಯಾ? ಅವ್ರು ನೋಡಿದ ಮೊದಲನೇ ಫೋಟೋ ನಿಂದೆ. ಯಾವ ದೇವ್ರ ಆಶೀರ್ವಾದನೋ ಏನೋ, ಅವ್ರಿಗೆ ನೀನು ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ. ಚಂದು, ಈ ಸಂಬಂಧನ ನಿನ್ ಕಣ್ಣು ಮುಚ್ಕೊಂಡು ಒಪ್ಕೋ. ನೀನ್ ಬಾಳು ಬಂಗಾರ ಆಗುತ್ತೆ. ನೋಡು, ಸತ್ಯ. ಯಾರು ಶ್ರೀನಿವಾಸ್ ಅಂತೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ಫಾರಿನ್ ಅಳಿಯನ್ ಹುಟ್ಬಿಟ್ಟಿದ್ದೀರಾ? ನಮ್ಮನ್ನು ನಿಮ್ಮ ಅಳಿಯಂದ್ರಿಗೆ ಪರಿಚಯ ಮಾಡಿಸಿ. ನಿಮ್ ಮಗಳು ತುಂಬಾ ಅದೃಷ್ಟವಂತೆ. ಎಲ್ರಿಗೂ ಇಂಥ ಸಂಬಂಧ ಸಿಗಲ್ಲ ಸರ್. ಕಂಗ್ರಾಚುಲೇಷನ್ಸ್. ಎಲ್ಲ ದೇವ್ರಿಚ್ಛೆ, ನಮ್ದೇನಿದೆ. ಚಂದು, ನಿಮ್ಮ ಅಪ್ಪನ ಮುಖದಲ್ಲಿರೋ ಖುಷಿ ನೋಡು. ಅಮ್ಮ ಪ್ಲೀಸ್. ಕಂದ, ಈಗ ನೀನೇನು ಮಾತಾಡ್ಬೇಡ. ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು. ಆದಷ್ಟು ಬೇಗ ರೆಡಿ ಆಗ್ಬಿಡು. ಅಯ್ಯೋ, ಇನ್ನು ಎಷ್ಟೊಂದು ಕೆಲಸಗಳಿದೆ. ದಿವ್ಯಾ, ನೀನ್ ಬಾ ನನ್ ಜೊತೆ. ಹಾ ಸರಿ ಅತ್ತೆ. ದಾಸು, ಅವ್ರೆಲ್ಲಿದ್ದಾರೆ ಅಂತ ಒಂದು ಫೋನ್ ಮಾಡಿ ಕೇಳು. ದಿವ್ಯಾ, ಬೇಗ ಬಾ. ಕನಸು ಕಟ್ಟು ಕೈಗಳಿಗೆ ಕಷ್ಟ ಉಂಟು ನೂರಾರು. ಬ್ರಹ್ಮ ಬರೆದ ಬರಹದಲ್ಲಿ ದಿನಕ್ಕೊಂದು ತಕರಾರು. ಅಳುವಿಲ್ಲದ ಅಳುಕಿಲ್ಲದ ನಿಷ್ಕಲ್ಮಶ ಮಡಿಲಲ್ಲಿ ಮಗುವಾಗಿಯೇ
ದಿನ ಕಳೆಯು ಸೋದರರ ಕಥೆಯಲ್ಲಿ ಒಳ್ಳೆ ಕಾಲ ಬಂದೇ ಬರಬೇಕು, ಅಲ್ಲಿವರೆಗೂ ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ನಿನ್ನೆಗಳ ನೆನಪುಗಳೇ ನಾಳೆಯ ಭರವಸೆಯೋ. ಏನು ಮಾಡಲಿ ನಾನು, ಏನು ಹೇಳಲಿ, ಏನು ಮಾಡಲಿ ನಾನು, ಏನು ಹೇಳಲಿ. ಕಣ್ಣುಗಳಿದ್ದು ಕುರುಡರ ಹಾಗೆ ಹಲವರು ನಡೆಯುವರು. ಏನ್ರ ಎಲ್ಲರೂ ಗುಂಪಾಗಿ ನಿಂತ್ಕೊಂಡು ಯಾರಿಗೋ ಹಳ್ಳ ತೋಡಂಗಿದ್ದೀರಾ? ಹ್ಞೂ, ಹಳ್ಳ ತೋಡ್ತೀವಿ ನಿನ್ನ ಹೂತಾಕಕ್ಕೆ. ಯಾರೋ ಟೀ ಅಂಗಡಿನಲ್ಲಿ ಹಾರಾಡ್ಕೊಂಬಂದ್ರು ಹೆಣ್ಣು ನೋಡಕ್ ಹೋಯ್ತೀವಿ ಅಂತ. ಇಲ್ಲಿ ನೋಡಿದ್ರೆ ಆಯ್ಕೊಂಬಿದ್ದೀರಾ. ಓಹೋ, ಹೆಣ್ಣಿನ ಕಡೆಯವ್ರಿಗೆ ನಿಮ್ಗೆ ಯೋಗ್ಯತೆ ಗೊತ್ತಾಗಿ ಬೇಡ ಅನ್ಬಿಟ್ರಾ? ಯೋ, ಒಳ್ಳೆ ಮಾತು ಬರಲ್ವನಯ್ಯ ನಿನ್ ಬಾಯಲ್ಲಿ? ಆಗ್ಲೇ ನೀನು ಹಿಂಗೆ ಮಾತಾಡಿದಲ್ವಾ, ತಂದೆಗೆ ತಕ್ಕ ಮಗ. ಮುತ್ತು, ಅಡ್ಗೆ ಏನ್ ಮಾಡಿದ್ಯಾ? ಅದ್ಯಾವ ಯೋಗ್ಯತೆ ಇದೆ ಅಂತ ನೀನ್ ಅಣ್ಣವ್ರ ಫ್ಯಾನ್ ಅದೇ? ಅವರಲ್ಲಿರೋ ಒಂದೇ ಒಂದು ಒಳ್ಳೆ ಗುಣನೂ ಇಲ್ಲ ನಿನ್ನಲ್ಲಿ. ಅದ್ರಲ್ಲೂ ದೊಡ್ಡದಾಗ ನಮ್ 4 ಜನಕ್ಕೆ ಅವ್ರ ಸಿನಿಮಾ ಹೆಸರೇ ಇಟ್ಟಿದ್ಯಾ. ಮುತ್ತುರಾಜ, ಹರಿಶ್ಚಂದ್ರ, ಕಂಠೀರವ, ಮಯೂರ. ಅಣ್ಣವ್ರ ಏನಾದ್ರು ಬದುಕಿದಿದ್ರೆ ಅವರೇ ನಿನ್ನ ಬಾರಿಸಿರೋರು. ಅಪ್ಪ ಅಂತ ಕರೆಯೋದಕ್ಕೂ ನಿನ್ನ ನಾಚಿಕೆ ಆಗುತ್ತೆ. ಥೂ, ಮಕ್ಳು ಜೀವನದ ಬಗ್ಗೆ ಒಂಚೂರು ಅಕ್ರೆ ಇಲ್ಲ ಅಂದ್ಮೇಲೆ ಅದ್ಯಾಕೆ ಇನ್ನೂ ಬದುಕಿದ್ಯಾ? ನೀವೆಲ್ಲ ನನ್ನ ಮಕ್ಕಳು ಅಂತ ಯಾವನ ಹೇಳಿದ್ ನಿಮ್ಗೆ? ನೀನ್ ಸಿಕ್ಕಿದ್ದು ಮೋರಿಲ್ಲಿ, ಇನ್ನು ಇವನು ಮಾರ್ಕೆಟು ಕಸದ ತೊಟ್ಟಿಲ್ ಬಿದ್ದಿದ್ದ. ಇನ್ನು ಇವನು ಅದ್ಯಾವುದೋ ಸಿಗ್ನಲ್ ಅಲ್ಲಿ ಅದ್ಯಾವುದೋ ತಿರ್ಬೋಕಿ ಹೆಂಗ್ಸು ಎತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ಲು. ಇನ್ನು ನೀನು ಎಲ್ಲಿ ಸಿಕ್ಕಿದ್ಯಾ ಅಂತ ನನ್ಗೆ ನೆನಪೇ ಆಗ್ತಾ ಇಲ್ಲ. ಅಯ್ಯೋ ನಿನ್ನ ಇವನು ಇದ್ರೆ ಎಷ್ಟು ಸತ್ರ ಎಷ್ಟು? ಏನು ಅಂತ ಮಾತಾಡ್ತಿದ್ಯೋ? ಇದೇ ಬುದ್ಧಿ ನೀನ್ ಕಲ್ತಿರೋದು ಈ ವಯ್ಯಿಂದ ಅಣ್ಣ, ಕೊಲೆ ಮಾಡೋ ಬುದ್ಧಿ. ಇವನ್ನ ನಿನ್ ಸಮಾಧಾನ ಮಾಡ್ಕೊಡು. ಇದನ್ನೇ ನಾನು ಅವಾಗ್ಲೇ ಹೇಳಿದ್ದು, ಈ ಮನೇಲಿ ಇರೋವರೆಗೂ ನಾವ್ ಯಾರು ಉದ್ಧಾರ ಆಗಲ್ಲ. ಏನು ಅಂತ ಮಾತಾಡ್ತಿದ್ಯೋ? ಅಪ್ಪ, ಸೊಪ್ಸಾರು ಮುದ್ದೆ ಮಾಡಿಟ್ಟಿದ್ದೀನಿ, ಊಟ ಮಾಡ್ಕೊಳ್ಳಿ. ಏನು ಮಾಡಲಿ ನಾನು, ಏನು ಹೇಳಲಿ, ಏನು ಮಾಡಲಿ ನಾನು, ಏನು ಹೇಳಲಿ. ನೀನ್ ನಡಿಯೋಣ, ಹೆಣ್ಣು ನೋಡಕ್ ಹೋಗೋಣ. ಅಲ್ಗೋದ್ರೆ ಏನಾಗುತ್ತೆ ಅನ್ನೋದನ್ನ ಅವ್ರ ಬಾಯೆಲ್ಲ ಕೇಳ್ದಲ್ಲ. ಮತ್ತೆ ಅಲ್ಗೋಗಿ ಅವಮಾನ ಮಾಡಿಸ್ಕೊಳ್ಳೋದು ಬಿಡಿ. ಮಯ್ಯೆ, ಅಣ್ಣನ್ ಮತ್ತೆ ಮೇಕಪ್ ಮಾಡು, ಹಾಳಾಗಿದೆ ನೋಡು. ಈಗ ಅದೆಲ್ಲ ಯಾಕೋ? ಅಣ್ಣ ನೀನ್ ಸುಮ್ನಿರು, ನಡಿ ಬಾ, ನೀನು ನಡಿಯೋಣ, ಬಾರಣ್ಣ. ಚಂದುಮ್ಮ, ಚಂದು, ಸಾಕ್ಷಾತ್ ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಯಾ. ಹಾಯ್ ಚಂದನ, ಆರ್ಯ. ನಮ್ಮ ಅಪ್ಪಮ್ಮಂಗೆ ನಾನು ಒಬ್ಬನೇ ಮಗ. ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿ, ಆಸ್ಟ್ರೇಲಿಯಾದಲ್ಲಿ ಮಾಸ್ಟರ್ಸ್ ಮಾಡಿ, ಈಗ ಅಲ್ಲೇ ಸೆಟ್ಲ್ ಆಗಿದೆ. ಆ್ಯಕ್ಚುಲಿ ಐ ರನ್ ಅ ಕಂಪನಿ that's about to touch a multi-million this year. You know what? Youngest achiever award ಕೂಡ ಬಂದಿದೆ. I love to make money and also spend it like I wish. ಈಗ ನನ್ನ ಬಗ್ಗೆ ಗೊತ್ತಾಯ್ತಾ? ಅಂಕಲ್, ಚಂದನ ಜೊತೆ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೋದಾ?
ಅದು ಅಲ್ಲ, ಈಗಿನ ಕಾಲದಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಇವನು ಆಸ್ಟ್ರೇಲಿಯಾದಲ್ಲಿ ಇದ್ದಿದ್ದಲ್ವಾ, ಸೊ ಏನೇ ಇದ್ರೂ ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ. ಕಳಿಸಿ, ಇಬ್ರು ಮಾತಾಡ್ಲಿ. ಮುಂದೆ ಮದ್ವೆ ಆಗ್ಬೇಕಾಗಿರೋದು ಇವರಿಬ್ರು ತಾನೆ. ಚಂದಮ್ಮ, ಹೋಗು ಹರ್ಯ. ನೀವು ತಪ್ಪು ತಿಳ್ಕೊಬೇಡಿ, ನನ್ನ ಮಗಳಿಗೆ ತುಂಬಾ ನಾಚಿಕೆ ಸ್ವಭಾವ. ಇರ್ಲಿ ಬಿಡಿ. ಆ್ಯಕ್ಚುಲಿ ಎಲ್ಲರ ಮುಂದೆ ಕೆಲವೊಂದು ವಿಷಯಗಳನ್ನ ಮಾತಾಡೋಕ್ಕಾಗಲ್ಲ ಅಂತ ಸಪ್ರೇಟ್ ಕರೆದೆ. ನೀವು ಜಸ್ಟ್ ಅ ಸೆಕೆಂಡ್, ಬಿಸ್ನೆಸ್ ಕಾಲ್. ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ಇಟ್. ಬೇಕಿದ್ರೆ ನಾನು ನೋ ಪರ್ಸನಲ್ ವಿಷಯ ಅಂತ ಬಂದಾಗ ನೋ ಮೋ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಲೈಫಲ್ಲಿ ಬದುಕೋದಾಗೆ. ನಾವು ಮಾತಾಡೋಣ. ನಾನು ಏನು ಹೇಳ್ತಿದ್ದೆ? ಅದೇ ವರ್ಕ್ ಲೈಫ್ ಬ್ಯಾಲೆನ್ಸ್. ನೋ ಹಾಂ, ಸಪ್ರೇಟಾಗಿ ಮಾತಾಡೋಣ ಅಂತ ಕರೆದೆ. ಐ ಹೋಪ್ ಯು ಡೋಂಟ್ ಮೈಂಡ್. ಹೇ ಇಲ್ಲ ಇನ್ಫ್ಯಾಕ್ಟ್ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು. ಓಹ್, ಇಸ್ ಇಟ್? ಬೈ ದ ವೇ, ವಿಚ್ ಕಾಲೇಜ್? ಇಲ್ಲೇ ಚಿಕ್ಕಮಂಗ್ಳೂರಲ್ಲೇ ವಿದ್ಯಾ ಸರಸ್ವತಿ. ವಿದ್ಯಾ ಸರಸ್ವತಿ, ಆ ಹೆಸರಿನ ಕಾಲೇಜೇ ಕೇಳಿಲ್ಲ ನಾನು. ಸಾರಿ, ನಂದು ಇಲ್ಲೇ ಪಕ್ಕದೂರೇ, ಬಟ್ ನಾನು ಇಲ್ಲಿ ಇದ್ದಿದ್ದೇ ಇಲ್ಲ. ನಾನು ಓದಿದ್ದೆಲ್ಲ ಬೆಂಗಳೂರು, ಮುಂಬೈ, ಡೆಲ್ಲಿ. MS ಮಾಡೋಣ ಅಂತ ಆಸ್ಟ್ರೇಲಿಯಾಕ್ಕೆ ಹೋದೆ, ಅಲ್ಲೇ ಸೆಟ್ಲ್ ಆದೆ. ಯು ನೋ ವಾಟ್, ಐ ಹೇಟ್ ದಿಸ್ ಪ್ಲೇಸ್. ಈ ಡಸ್ಟ್, ಪೊಲ್ಯೂಷನ್, ಟ್ರಾಫಿಕ್, ಯಾಕೆ? ನನಗೆ ಈ ಥರ ಸೈಲೆಂಟ್ ಆಗಿದ್ರೆ ಇಷ್ಟ ಆಗಲ್ಲ. ಏನಾದ್ರು ಮಾತಾಡು. ನಮ್ಮ ಕಾಲೇಜಲ್ಲಿ ಇವತ್ತು ಕಾನ್ವೊಕೇಶನ್ ಇತ್ತು, ನಂಗೆ ಗೋಲ್ಡ್ ಮೆಡಲ್ ಸಿಕ್ತು.